ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ತುಂಬ ದಿನ ಆದಮೇಲೆ ಒಂದು ಹೊಸ ಡಿಸೈನ್ನ ಮಾಡ್ತಾ ಇದ್ದೀನಿ. ಬೇಗ ಮಾಡಿ ಮುಗಿಸೋಣ ಬನ್ನಿ. ಸ್ಟಾರ್ಟಿಂಗಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಇದೇ ರೀತಿ 5 ಟೈಮ್ಸು ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಟೈಮ್ಸ್ ಆಯಿತು. 4 5 ಈ ರೀತಿ ಸ್ಯಾರಿ ಪಕ್ಕನೇ ಹಾಕ್ಕೊಂಡು 5 ಟೈಮ್ಸು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 3 ಸಿಂಗಲ್ ಚೈನ್ 1 2 3 ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಸ್ಟ್ರೈಟಾಗಿ ಹಿಡಿದು ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಅಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 5 ಟೈಮ್ಸ್ ಮಾಡ್ಕೋಬೇಕು. ಮತ್ತೆಲ್ಲ 8 ಡಬಲ್ ಕ್ರೋಶೆ ಮಾಡ್ತಾ ಬರಬೇಕು. 2 ಟೈಮ್ಸ್ ಆಯಿತು. 3 4 5 6 7 8 ಇವಾಗ 8 ಟೈಮ್ಸು ಡಬಲ್ ಕ್ರೋಶೆ ಆಯಿತು. ಇವಾಗ ನೀಡಲ್ನ ಈಚೆ ತೆಗೆದು ಒಂದು ಬೀಡ್ಸ್ ಹಾಕೊಳ್ಳೋಣ. ಇಲ್ಲಿ ಬೀಡ್ಸ್ ಹಾಕೊಳ್ಳೋದಕ್ಕೆ ನಾನು 12 ನಂಬರ್ ಕ್ರೋಶೆ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ನಾನು ಕ್ರೋಶೆ ಚೇಂಜ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಬರಬೇಕು. 1 2 3 4 5 6 7 8 ಡಬಲ್ ಕ್ರೋಶೆ ಆಯಿತು. ಇಲ್ಲಿಂದ 1 2 3 ಸಿಂಗಲ್ ಚೈನ್ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಬರಬೇಕು. ಇದು 2 ಸ್ಟೆಪ್ನಲ್ಲಿ ಮುಗ್ದೋಗುತ್ತೆ. ಡಿಸೈನು ಫುಲ್ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. Four 5 6 7 8 ಓಕೆ. ಇದೇ ರೀತಿ ಸ್ಯಾರಿ ಫುಲ್ಲು ಹಾಕ್ಕೋಬೇಕು. ಸ್ಟಾರ್ಟಿಂಗು 5 ಡಬಲ್ ಕ್ರೋಶೆ ಮತ್ತು 3 ಸಿಂಗಲ್ ಚೈನು ಮತ್ತು 8 ಡಬಲ್ ಕ್ರೋಶೆ ಒಂದು ಬೀಡು ಮತ್ತು 8 ಡಬಲ್ ಕ್ರೋಶೆ 3 ಸಿಂಗಲ್ ಚೈನು ಮತ್ತು 8 ಡಬಲ್ ಕ್ರೋಶೆ. ಇದೇ ರೀತಿ ಫಸ್ಟ್ ಸ್ಟೆಪ್ಪನ್ನು ಫಿನಿಶ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಎಂಡಿಂಗ್ ಬಂದಿದ್ದೀನಿ. ನಾನು ಸ್ಯಾರಿನ ಟರ್ನ್ ಮಾಡಿಕೊಂಡು 1 2 3 4 5 ಸ್ಟಾರ್ಟಿಂಗ್ ಮಾತ್ರ ನಾವು ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಕಡಿಮೆ ಕಂಬಗಳು ಬಂದರೆ ಕಡಿಮೆ ಚೈನ್ ಸಹ ಹಾಕ್ಕೋಬೋದು. ಬೀಡ್ಸ್ ಕೆಳಗಡೆ 1 2 3 4 5 6
ಇಲ್ಲಿ ಬೀಡ್ಸ್ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ನಾನು 6 ಚೈನ್ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ 5 ಚೈನ್ ಹಾಕ್ಕೊಬೋದು. ಇಲ್ಲಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ ಸೇಮ್ 1 2 3 4 ಸ್ಟಾರ್ಟಿಂಗ್ ಮಾತ್ರ ರಿಂಕಲ್ಸ್ ಬರುತ್ತೆ ಅಂತ ಆ ರೀತಿ ಮಾಡಿದ್ದೀನಿ. ಇಲ್ಲಿ ಒಂದು ಹೋಲ್ ಬಿಟ್ಟು ಒಂದು ಹಿಂದೆಗೆ ಲಾಕ್ ಮಾಡಬೇಕು, ಅದರಿಂದ ಹಿಂದಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ ಒಂದು ಚೈನ್ ನೆಕ್ಸ್ಟ್ ಹೋಲ್ಗೆ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ ಒಂದು ಚೈನ್ ಹಿಂದಕ್ಕೆ ಲಾಕ್ ಮಾಡ್ಕೋಬೇಕು. ಬೀಡ್ಸ್ ಕೆಳಗಡೆ ಮಾತ್ರ, ಬೀಡ್ಸು ಚಿಕ್ಕದಾಗಿದ್ದರೆ 5 ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 6 ಚೈನ್ ಹಾಕ್ಕೊಳ್ಳಿ. 2 3 4 5 6 ನನಗೆ ಬೀಡ್ಸ್ ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ ನಾನು 6 ಚೈನ್ನ ಹಾಕ್ಕೊತಾ ಇದ್ದೀನಿ, ರಿಂಕಲ್ಸ್ ಬಂದುಬಿಡುತ್ತೆ ಅಂತ. ಮತ್ತು ಅಲ್ಲಿಂದ ಸೇಮ್ 4 ಚೈನ್ 1 2 3 4 ಒಂದು ಹೋಲ್ ಬಿಟ್ಟು ಒಂದು ಹೋಲ್ ಹಿಂದಕ್ಕೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ಸೆಕೆಂಡ್ ಸ್ಟೆಪ್ಪು. ನೆಕ್ಸ್ಟು ಆರ್ಚ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಎಷ್ಟಿದೆ ನೋಡಿಕೊಂಡು ರಿಂಕಲ್ಸ್ ಬಲ್ಲದೆ ಇರೋಂಗೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಬೀಡ್ಸ್ ಮೇಲ್ಗಡೆ 5 ಅಥವಾ 6 ಚೈನ್ ಹಾಕ್ಕೊಳ್ಳಿ, ಮತ್ತು 4 ಚೈನ್ ಮತ್ತು 4 ಚೈನ್, ಮತ್ತು ಇಲ್ಲಿ 4 ಚೈನ್, ಇಲ್ಲಿ ಮಾತ್ರ ಬೀಡ್ಸ್ ಕೆಳಗಡೆ 6 ಚೈನ್. ಇದೇ ರೀತಿ ಸ್ಯಾರಿ ಫುಲ್ಲು ಹಾಕ್ಕೊಬೇಕು. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಇಲ್ಲಿ ಕಲರು ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ. ನನಗೆ ಸ್ಯಾರಿ ಇಲ್ಲಿ ಡಬಲ್ ಶೇಡಿಂಗ್ ಕಲರ್ ಇದೆ, ಹಾಗಾಗಿ ಎರಡು ಕಲರ್ ಥ್ರೆಡನ್ನು ಮಿಕ್ಸ್ ಮಾಡಿ ನಾನು 6 ಎಳೆ ದಾರ ಸುತ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು ಹೋಲ್ ಇರುತ್ತಲ್ಲ, ಅಲ್ಲಿ ಒಂದು 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸಲ ಪಕ್ಕದ ಹೋಲಲ್ಲಿ ಒಂದು ಸಿಂಗಲ್ ಲಾಕ್, ಅಲ್ಲಿಂದ 4 ಚೈನ್ ಇರೋ ಕಡೆ 4 ಚೈನ್ 2 3 4 ಲಾಕ್ ಮೇಲೆ ಒಂದು ಸಿಂಗಲ್ ಲಾಕ್, ಮತ್ತು ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕ್, ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ ಬೀಡ್ ಕೆಳಗಡೆ ನಾವು ಚೈನ್ ಹಾಕ್ಕೊಂಡಿದ್ವಲ್ಲ 6 ಚೈನು, ಅಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಾ ಬರಬೇಕು. 1 2 3 ಟೈಮ್ಸು ನೀಡಲ್ ತೆಗೆದ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. 2 3 ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. 2ಕ್ಕೆ 1 2ಕ್ಕೆ 1 2ಕ್ಕೆ 1 ಇದೇ ರೀತಿ ಆರ್ಚ್ ಫುಲ್ಲೂ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ವಿಡಿಯೋ ಹಾಕೋಕ್ಕೆ ಈಸಿ ಆಗುತ್ತೆ.
ಈ 6 ಚೈನ್ ಒಳಗಡೆ ಫುಲ್ಲು ಟೈಟ್ ಆಗೋ ತನಕ ಇದೇ ರೀತಿ ತ್ರಿಬಲ್ ಕ್ರೋಶೆ ಹಾಕ್ತಾ ಇರಬೇಕು. ಓಕೆ, ಕೌಂಟ್ ಮಾಡೋಣ ಎಷ್ಟಾಗಿದೆ ತ್ರಿಬಲ್ ಕ್ರೋಶೆ ಅಂತ. 1 2 3 4 5 6 7 8 9 10 11 12 13 14 15. ಇನ್ನೊಂದು ಹಾಕ್ಕೊಬೋದು, 16 ಹಾಕ್ಕೊಬೋದು. ಓಕೆ, ಇವಾಗ 16 ತ್ರಿಬಲ್ ಕ್ರೋಶೆ ಆಗಿದೆ. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಲಾಕ್ ಮೇಲೇ ಇನ್ನೊಂದು ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಲಾಕ್ ಮೇಲೆ ಲಾಕ್. ನೆಕ್ಸ್ಟ್ 4 ಚೈನಲ್ಲಿ ಒಂದು ಸಿಂಗಲ್ ಲಾಕ್, ಮತ್ತು ಇಲ್ಲಿಂದ ಸೇಮ್ ಇದೇ ರೀತಿ ತ್ರಿಬಲ್ ಕ್ರೋಶೆ ಮಾಡ್ತಾ ಬರಬೇಕು. ಈ ರೀತಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಓಕೆ, ಇವಾಗ ಕೊನೆ ಸ್ಟೆಪ್ಪನ್ನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಏನು ಕಲರ್ ತಗೊಂಡಿದೆ ಮರೂನ್ ಕಲರು, ಅದೇ ಕಲರ್ನ ಥ್ರೆಡ್ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಇರೋ ಕಡೆ ಒಂದು ಸಿಂಗಲ್ ಲಾಕ್, ಅಲ್ಲಿಂದ 4 ಚೈನ್ 1 2 3 4, ಮತ್ತು ಇಲ್ಲಿ ಒಂದು ಲಾಕ್ ಇತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ನೀಡಲ್ನ ಈಚೆ ತೆಗೆದು ಒಂದು ಬೀಡ್ಸನ್ನು ಹಾಕೋಬೇಕು. ಬೀಡ್ಸ್ ಹಾಕಿ ಇಲ್ಲಿ ಫಸ್ಟ್ ಒಂದು ಬಿಟ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ನೀಡಲ್ ಹಾಕಿ ದಾರನ್ನು ತೆಗೆದು ಮತ್ತು ಒಂದು ಬೀಡ್ಸ್ ಹಾಕೋಬೇಕು. ಒಂದು ತ್ರಿಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ತ್ರಿಬಲ್ ಕ್ರೋಶೆಗೆ ಬ್ಲಾಕ್ ಮಾಡಬೇಕು. ಒಂದೊಂದು ತ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟ್ ತ್ರಿಬಲ್ ಕ್ರೋಶೆಗೆ ಈ ರೀತಿ ಲಾಕ್ ಮಾಡ್ತಾ ಬರಬೇಕು. ನಿಮಗೆ ಪ್ರಾಕ್ಟೀಸ್ ಇತ್ತಂದರೆ 2-3 ಬೀಡ್ಸ್ನ ಒಂದೇ ಸಲ ಕ್ರೋಶೆ ನೀಡಲ್ಗೆ ಹಾಕೊಬೋದು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನನಗೆ ಹೊಸ ವಿಡಿಯೋ ಹಾಕೋದಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಓಕೆ, ಇವಾಗ ಬೀಡ್ಸ್ ಆಗಿದೆ. ಇಲ್ಲಿ ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಸ್ಟಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ಆರ್ಚು. ಬೀಡ್ಸು ಟೋಟಲಾಗಿ 1 2 3 4 5 6 7 8 ಬೀಡ್ಸ್ ಬಂದಿದೆ. ಮತ್ತು ಇಲ್ಲಿ 4 ಚೈನ್ ಇರೋ ಕಡೆ 4 ಸಿಂಗಲ್ ಚೈನ್ 2 3 4, ಲಾಕ್ ಇರೋ ಕಡೆ ಲಾಕ್, ಮತ್ತು ಇಲ್ಲಿ ನೀಡಲ್
ಮತ್ತು ನೀಡಲ್ ಹಾಕಿ ಮತ್ತು ನೀಡಲ್ ತೆಗೆದು ಬೀಡ್ಸ್ ಹಾಕ್ಕೊತ ಬರಬೇಕು. ಓಕೆ, ಇದೇ ರೀತಿ ಸ್ಯಾರಿ ಫುಲ್ಲೂ ಇದೇ ರೀತಿ ಹಾಕೊತ ಬರಬೇಕು. ಲಾಸ್ಟಲ್ಲಿ ಇಲ್ಲಿ ಕುಚ್ಚು ಬರುತ್ತೆ. ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಓಕೆ, ಇವಾಗ ಫೈನಲಾಗಿ ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು 110 ರೌಂಡು ದಾರ ತಗೊಂಡು ಅದು ಕುಚ್ಚು ಹಾಕ್ಕೊಂಡಿದ್ದೀನಿ 2 ಡಬಲ್ ಕಲರಲ್ಲಿ. ಹಾಗೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ. ಹಾಗೆಯೇ ಇದು ಡಬಲ್ ಕಲರ್ ಸ್ಯಾರಿ ಇರೋದ್ರಿಂದ ಈ ರೀತಿ ಡಬಲ್ ಕಾಂಟ್ರಾಸ್ಟ್ ಇದೆ ಕಲರ್. ಒಂದೇ ಸ್ಯಾರಿನಲ್ಲಿ ಡಬಲ್ ಕಲರ್ ಇದೆ. ಹಾಗಾಗಿ ನಾನು ಇಲ್ಲಿ ಕುಚ್ಚನ್ನು ಕೂಡ 2 ಕಲರ್ ಥ್ರೆಡನ್ನ ಮಿಕ್ಸ್ ಮಾಡಿ ಇದು ಕುಚ್ಚು ಹಾಕಿರೋದು. ಆರ್ಚಿಗೆ ಮತ್ತು ಕುಚ್ಚಿಗೆ ಯೂಸ್ ಮಾಡಿದ್ದೀನಿ. ಇದಕ್ಕೆ ಪ್ರೈಸು 800 ಅರೌಂಡ್ ಚಾರ್ಜ್ ಮಾಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.